ನಿಮ್ ಗೊತ್ತಾ ಗೋವಾದಲ್ಲಿ ಈ ತರನೂ ರಿಚುವಲ್ಸ್ ನಡೆಯುತ್ತಾ? ಗೋವಾದಲ್ಲಿ ಶಿಶರಣ್ಣಿ ಅಂತ ಒಂದು ರಿಚುವಲ್ಸ್ ನಡೀತದೆ, ಮಲ್ಲಿಕಾರ್ಜುನ ಟೆಂಪಲ್ ಕಾಟೆಗೋವಾದಲ್ಲಿ. ಸೊ ಇದು ಕೂಡ ಒಂಥರ ಭಯಾನಕವಾಗಿದೆ, ನೋಡ್ಬೇಕಾದ್ರೆ ಒಂದ್ಸಲ ಭಯ ಆಗುತ್ತೆ. ಶಿಶ ಅಂದ್ರೆ ತಲೆ ಅಂತ, ರಣ್ಣಿ ಅಂದ್ರೆ ಒಲೆ ಅಂತ ಅರ್ಥ. 3 ಜನ ಗಂಡಸರು ತಲೆನ 3 ಕಾರ್ನರ್ ಅಲ್ಲಿ ಇಟ್ಟು ಅದರ ಮಧ್ಯೆ ಬೆಂಕಿ ಹಚ್ಚಿ ಅದರಲ್ಲಿ ಅನ್ನ ಮಾಡಿ ದೇವರಿಗೆ ನೈವೇದ್ಯ ಇಡ್ತಾರೆ. ತಲೆಗೆ ಒದ್ದೆ ಬಟ್ಟೆಯಿಂದ ಕಟ್ಟಿರ್ತಾರೆ. ಹಾಗೇನೆ ಬಾಳೆ ದಿಂಡನ್ನು ಕಟ್ ಮಾಡಿ ತಲೆ ಸೈಡ್ ಇಟ್ಟು ಆಮೇಲೆ ಒಲೆಯನ್ನು ಹಚ್ತಾರೆ. ಈ ರಿಚುವಲ್ಸ್ 3 ವರ್ಷಕ್ಕೊಮ್ಮೆ ಸಿಗಮೋತ್ಸವದ ಟೈಮಲ್ಲಿ ನಡೀತದೆ. ಮೊದಲೆಲ್ಲ ಹೇಗೆ ಬಲಿ ಕೊಡ್ತಾ ಇದ್ರು ಹಾಗೆ ಒಬ್ಬ ಭಕ್ತನ ತಲೆಗೆ ಸ್ವಲ್ಪ ತಲವಾರಿಂದ ಇದು ಮಾಡಿ ರಕ್ತವನ್ನು ತೆಗೆದು ಆ ರಕ್ತವನ್ನು ಅನ್ನ ಕೊದಿಯುವ ಮಡಿಕೆಗೆ ಹಾಕ್ತಾರೆ. ಸೊ ಇದಕ್ಕೆ ಬಲಿ ಅಂತ ಹೇಳ್ತಾರೆ. ಇದು ಮಲ್ಲಿಕಾರ್ಜುನ ದೇವರಿಗೆ ಬಲಿ ಕೊಟ್ಟ ಹಾಗೆ. ಸೊ ಅದಾದ್ಮೇಲೆ ಅನ್ನ ಬೆಂದ ಮೇಲೆ ಆ ಅನ್ನವನ್ನ 4 ಸೈಡು ಬಿಸಾಕ್ತಾರೆ. ಆವಾಗ ಯಾರಾದ್ರೂ ಮೇಲೆ ಬಿದ್ರೆ ಅದು ಅಶುಭ ಅಂತ ಅರ್ಥ, ಯಾಕಂದ್ರೆ ಅದು ಬಲಿ ಅಂತ. ಅದಕ್ಕೋಸ್ಕರ ಈ ರಿಚುವಲ್ಸ್ ಎಲ್ಲ ಮುಗ್ದ ಮೇಲೆ ದೇವರ ಬ್ಲೆಸ್ಸಿಂಗ್ ಅನ್ನ ಪಡ್ಕೊಳ್ತಾರೆ. ಸೊ ಇದು ಒಂದು ರಿಚುವಲ್ಸ್ ಗೋವಾದಲ್ಲಿ ನಡೆಯುವಂಥದ್ದು. ಎಷ್ಟು ಒಂಥರ ಭಯಾನಕವಾಗಿರುತ್ತಲ್ಲ ಇದೆಲ್ಲ ನೋಡಕ್ಕೆ. ಸೊ ತುಂಬಾನೇ ಕಟ್ಟುನಿಟ್ಟಾದ ಒಂಥರ ರಿಚುವಲ್ಸ್ ಗೋವಾದಲ್ಲಿ ನಡೀತದೆ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು, ಇನ್ನೂ ಭಯಾನಕವಾದಂತಹ ಕೆಲವು ರಿಚುವಲ್ಸ್ ಅನ್ನು ತೋರಿಸಿದ್ದೆ. ಸೊ ಇದು ಒಂದು. ಇನ್ನಷ್ಟು ವ್ಲಾಗಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಭೇಟಿ ನೀಡಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಗೋವಾದಲ್ಲೇ ಇರೋದ್ರಿಂದ ಗೋವಾದ ಬಗ್ಗೆ ತಿಳ್ಸಕ್ಕೆ ತುಂಬಾನೇ ಈಸಿ ಆಗ್ತದೆ. ಓಕೆ, ಬಾಯ್.